ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ನಮ್ಮಲ್ಲಿ ಹೊಟ್ಟೆ ಸಮಸ್ಯೆಗಳು, ಡೈಜೆಷನ್ ಸಂಬಂಧಪಟ್ಟಿರುವ ಸಮಸ್ಯೆಗಳು ತುಂಬ ಕಾಮನ್ ಆಗಿ ಕಂಡುಬರುತ್ತೆ. ಈಗ ನಮ್ಮಲ್ಲಿ ಬರುವಂಥ ಎಷ್ಟೋ ಪೇಷಂಟ್ಸ್ಗಳು ಹೇಳ್ತಾರೆ, ಕಾಮನ್ ಆಗಿ ಹೇಳುವಂಥ ಕಂಪ್ಲೇಂಟ್ಸ್, ಸರ್ ನನಗೆ ಮೋಷನ್ ಸರಿಯಾಗಿ ಹೋಗ್ತಾ ಇಲ್ಲ, ಮೋಷನ್ ಒಂದ್ಸಲ ಕ್ಲೀನಾಗಿ ಹೋಗುತ್ತೆ, ಭಾಳ ಹಾರ್ಡ್ ಏನಾಗಲ್ಲ, ಬಟ್ ಆದರೂ ಪದೇ ಪದೇ ಮೋಷನಿಗೆ ಹೋಗಬೇಕು ಅಂತ ಅನಿಸುತ್ತೆ. ಇನ್ನು ಕೆಲವರಿಗೆ ತುಂಬ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರುತ್ತೆ. ಇನ್ನು ಕೆಲವರಿಗೆ ಹೊಟ್ಟೆಯಲ್ಲಿ ಗ್ಯಾಸ್ ತುಂಬಿದ್ದೊಂದು ಫೀಲಿಂಗ್, ಏನೇ ಆಹಾರ ತಗೊಂಡ್ರೂ ಕೂಡ ಹೊಟ್ಟೆಯಲ್ಲಿ ಗ್ಯಾಸ್ ತುಂಬಿದಂಗೆ ಆಗುತ್ತೆ ಸರ್, ಅದು ತೇಗಾಗೂ ಹೊರಗೆ ಬರಲ್ಲ, ಗ್ಯಾಸ್ ಕೆಳಗಿಂದನೂ ಪಾಸ್ ಆಗಲ್ಲ ಅಂತ ಹೇಳೋರಿದ್ದಾರೆ. ಇನ್ನು ಕೆಲವರಿಗೆ ತುಂಬ ಗ್ಯಾಸ್ ಟ್ರಬಲ್, ಎಲ್ಲಿ ಮುಟ್ಟಿದ್ರೂ ಬರ್ಬ್ಸ್ ಬರುತ್ತೆ, ತೇಗು ಬರ್ತಾ ಇರ್ತದೆ, ಒಂದು ಹಣ್ಣು ತಿಂದರೂ ಕೂಡ ಗ್ಯಾಸ್ ಆಗುತ್ತೆ ಅಂತ ಹೇಳೋರು ತುಂಬ ಜನ ಇದ್ದಾರೆ. ಸೊ ಯೂಶಲಿ ಈ ಥರ ಸಿಂಪ್ಟಮ್ಸ್ ಎಲ್ಲ ನಮ್ಮ ಸಣ್ಣ ಕರಳಲ್ಲಿ ಇರುವಂಥ ಒಂದು ಸಮಸ್ಯೆಯಿಂದ ಬಾಡಿ ತೋರಿಸುವಂಥ ಲಕ್ಷಣಗಳಿರ್ಬೋದು. ಇದಕ್ಕೆ ನಾವು ಸಿಬೋ ಅಂತ ಹೇಳ್ತೀವಿ. ಸೊ ನಾನು ಈ ವಿಡಿಯೋದಲ್ಲಿ ನಮಗೆ ಸಿಬೋ ಸಮಸ್ಯೆ ಇದ್ದರೆ ಬಾಡಿ ಏನೇನು ಲಕ್ಷಣಗಳನ್ನು ತೋರಿಸುತ್ತೆ ಆ್ಯಂಡ್ ಈ ಸಮಸ್ಯೆಯನ್ನು ಕಂಪ್ಲೀಟ್ಲಿ ಕಡಿಮೆ ಮಾಡಲಿಕ್ಕೆ ನಾವು ಏನು ಮಾಡಬೇಕು ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಸೊ ನಮ್ಮ ಡೈಜೆಸ್ಟಿವ್ ಟ್ರ್ಯಾಕ್ಟ್ ಏನಿದೆ ಅದು ಬಾಯಿಂದ ಸ್ಟಾರ್ಟ್ ಆಗಿ ಮಲದ್ವಾರದಲ್ಲಿ ಎಂಡ್ ಆಗುತ್ತೆ ಆ್ಯಂಡ್ ಅದರ ಒಟ್ಟಿಗೆ ಅದರ ಸುತ್ತಮುತ್ತಲು ಇರುವಂಥ ಕೆಲವು ಆರ್ಗನ್ಸ್ ಕೂಡ ನಮ್ಮ ಡೈಜೆಷನ್ ಸರಿಯಾಗಿ ಆಗಬೇಕು ಅಂದರೆ ಸರಿಯಾಗಿ ಫಂಕ್ಷನ್ ಆಗಬೇಕಾಗತ್ತೆ. ಸೊ ಯೂಶಲಿ ಏನಾಗುತ್ತೆ, ನಮ್ಮ ಈ ಡೈಜೆಸ್ಟಿವ್ ಟ್ರ್ಯಾಕ್ಟಲ್ಲಿ ಎಲ್ಲಾದರೂ ಒಂದು ಸಮಸ್ಯೆ ಇದ್ದರೆ ಅದು ನಮ್ಮ ಹೋಲ್ ಡೈಜೆಸ್ಟಿವ್ ಸಿಸ್ಟಮನ್ನು ಹಾಳು ಮಾಡುತ್ತೆ, ಅಂದರೆ ನಮಗೆ ಬೇರೆ ಬೇರೆ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುವಂಥ ಸಾಧ್ಯತೆ ಇದೆ. ಸೊ ಯೂಶಲಿ ನಮ್ಮ ಪ್ರತಿಯೊಂದು ಕಡೆ ಲೈಕ್ ನಮ್ಮ ಬಾಯಲ್ಲಿರುವಂಥ ಪಿ ಎಚ್ ಇರ್ಬೋದು, ನಮ್ಮ ಸ್ಟೊಮಕ್ಕಲ್ಲಿರುವಂಥ ಪಿ ಎಚ್ ಇರ್ಬೋದು, ಅದೇ ಥರ ನಮ್ಮ ಸಣ್ಣ ಕರಳಲ್ಲಿರುವಂಥ ಪಿ ಎಚ್, ಅದೇ ಥರ ದೊಡ್ಡ ಕರಳಲ್ಲಿರುವಂಥ ಪಿ ಎಚ್ ಎಲ್ಲ ಡಿಫ್ರೆಂಟ್ ಆಗಿರುತ್ತೆ. ಇಲ್ಲಿ ಬದುಕುವಂಥ ಒಳ್ಳೆ ಬ್ಯಾಕ್ಟೀರಿಯಾಗಳು ಕೂಡ ಡಿಫ್ರೆಂಟ್ ಆಗಿರುತ್ತೆ. ಸೊ ಈಗ ನಮ್ಮ ಹೊಟ್ಟೆಯಲ್ಲಿ ತುಂಬ ಆಸಿಡಿಕ್ ಪಿ ಎಚ್ ಇದ್ದರೆ ಸಣ್ಣ ಕರಳಲ್ಲಿ ಸ್ವಲ್ಪ ಆಲ್ಕಲೈನ್ ಪಿ ಎಚ್ ಇರುತ್ತೆ, ದೊಡ್ಡ ಕರಳಿಗೆ ಹೋದಾಗ ಇನ್ನೂ ಸ್ವಲ್ಪ ಆಲ್ಕಲೈನ್ ಅಷ್ಟೊಂದಿರಲ್ಲ, ಸ್ವಲ್ಪ ಆಸಿಡಿಕ್ ಪಿ ಎಚ್ಗೆ ಬರುತ್ತೆ. ಸೊ ಈ ಥರ ಡಿಫ್ರೆಂಟ್ ಪಿ ಎಚ್ ಅಲ್ಲಿ ಅಂದರೆ ಆಸಿಡ್ ಇದೆಯೋ ಆಲ್ಕಲೈನ್ ಪಿ ಎಚ್ ಇದೆಯೋ ನೋಡಿ ಅಲ್ಲಿ ಬದುಕುವಂಥ ಆರ್ಗ್ಯಾನಿಸಮ್ಸ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಈಗ ದೊಡ್ಡ ಕರಳಿಗೆ ಹೋದರೆ ಅಲ್ಲಿ ತುಂಬ ಜಾಸ್ತಿ ಬ್ಯಾಕ್ಟೀರಿಯಾಗಳಿರುತ್ತೆ ಆ್ಯಂಡ್ ಸಣ್ಣ ಕರಳಿಗೆ ನಾವು ಕಂಪೇರ್ ಮಾಡಿ ನೋಡಿದ್ರೆ ಸಣ್ಣ ಕರಳಲ್ಲಿ ತುಂಬ ಕಡಿಮೆ ಬ್ಯಾಕ್ಟೀರಿಯಾಗಳು ಇರಬೇಕು. ಸೊ ಕೆಲವು ಕಂಡೀಷನ್ಸಲ್ಲಿ ಏನಾಗುತ್ತೆ, ನಮ್ಮ ತಪ್ಪು ಆಹಾರ ಕ್ರಮದಿಂದ, ನಮ್ಮ ತಪ್ಪು ಜೀವನ ಶೈಲಿಯಿಂದ ಈ ಸಣ್ಣ ಕರಳಲ್ಲಿ ಬ್ಯಾಕ್ಟೀರಿಯಲ್ ಗ್ರೋತ್ ಏನಿದೆ ಅದು ತುಂಬ ಜಾಸ್ತಿ ಆಗುತ್ತೆ. ಸೊ ಸಣ್ಣ ಕರಳಲ್ಲಿ ಬ್ಯಾಕ್ಟೀರಿಯಾಗಳು ಅದು ಪ್ಯಾಥೋಜೆನಿಕ್ ಕೆಟ್ಟ ಬ್ಯಾಕ್ಟೀರಿಯಾಗಳು ಜಾಸ್ತಿ ಆದಾಗ ಏನಾಗುತ್ತೆ, ಬಾಡಿ ಬೇರೆ ಬೇರೆ ಸಿಂಪ್ಟಮ್ಸ್ ಅನ್ನು ತೋರಿಸುತ್ತೆ. ಸೊ ಈ ಕಂಡೀಷನ್ನ ನಾವೇನು ಹೇಳ್ತೀವಿ, ಸಿಬೋ ಅಂತ ಹೇಳ್ತೀವಿ. ಸೊ ಯೂಶಲಿ ನಮ್ಮ ಸಣ್ಣ ಕರಳಲ್ಲಿ ಅಷ್ಟೊಂದು ಬ್ಯಾಕ್ಟೀರಿಯಾಗಳು ಬೆಳಿಬಾರ್ದು, ಯಾಕೆ ಅಲ್ಲಿ ತುಂಬ ಡೈಜೆಷನ್ ಆಗುವಂಥ ಒಂದು ಏರಿಯಾ ಅದು, ಅಲ್ಲಿಂದಾನೆ ಮ್ಯಾಕ್ಸಿಮಮ್ ನ್ಯೂಟ್ರಿಯೆಂಟ್ಸ್ ಕೂಡ ಅಬ್ಸರ್ವ್ ಆಗುತ್ತೆ. ಸೊ ಯಾವಾಗ ಅಲ್ಲಿ ತುಂಬ ಕೆಟ್ಟ ಬ್ಯಾಕ್ಟೀರಿಯಾಗಳು ಬೆಳೆಯುತ್ತೋ ನಮ್ಮ ಆಹಾರ ಸರಿಯಾಗಿ ಡೈಜೆಸ್ಟ್ ಆಗಲ್ಲ, ಅದರಲ್ಲಿರುವಂಥ ಪೌಷ್ಟಿಕಾಂಶಗಳು ಸರಿಯಾಗಿ ಅಬ್ಸರ್ವ್ ಆಗಲ್ಲ. ಸೊ ಈ ಥರ ಸಮಸ್ಯೆ ಇರೋವರಿಗೆ ಇಡೀ ದಿವಸ ತುಂಬ ಸುಸ್ತು ಅನಿಸುವಂಥ ಸಾಧ್ಯತೆ ಇದೆ. ಅವರಿಗೆ ತುಂಬ ಡೆಫಿಷಿಯನ್ಸೀಸ್, ಈಗ ವಿಟಮಿನ್ ಡಿ ಚೆಕ್ ಮಾಡಿದರೆ ಅಥವಾ ವಿಟಮಿನ್ B12 ಚೆಕ್ ಮಾಡಿದರೆ ವಿಟಮಿನ್ A, D, E, K, ಸೊ ಈ ಥರ ವಿಟಮಿನ್ ಎಲ್ಲ ಕಡಿಮೆ ಇರುವಂಥ ಸಾಧ್ಯತೆ ಕೂಡ ಇದೆ. ಸೊ ಮೇನ್ಲಿ ನಮ್ಮ ಸಣ್ಣ ಕರಳು ಏನಿದೆ ದಟ್ ಇಸ್ ಅ ಮೇನ್ ಏರಿಯಾ. ನಾವು ತಗೊಂಡಿರುವಂಥ ಆಹಾರ ಡೈಜೆಸ್ಟ್ ಆಗಿ ಅಲ್ಲಿಂದ ಕರೆಕ್ಟಾಗಿ ಅಬ್ಸರ್ವ್ ಆದ್ರೆ ಮಾತ್ರ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಎಷ್ಟೋ ಜನ ಹೇಳ್ತಾರೆ ನಾನು ಚೆನ್ನಾಗಿ ತಿಂತೇನೆ ಬಟ್ ನನಗೆ ಆದರೂ ಡೆಫಿಷಿಯನ್ಸೀಸ್ ಇದೆ ಅಂತ ಹೇಳಲಿಕ್ಕೆ ಒನ್ ಆಫ್ ದ ಮೇನ್ ರೀಸನ್ ಏನಂದರೆ ಸಿಬೋ ಅಂತ ಹೇಳ್ಬೋದು. ಸೊ ನ್ಯಾಚುರಲಿ ನಮ್ಮ ಬಾಡಿ ಏನು ಮಾಡುತ್ತೆ, ಇಲ್ಲಿ ಬ್ಯಾಕ್ಟೀರಿಯಾಗಳು ಜಾಸ್ತಿ ಇರಬಾರ್ದು ಅಂತ ಹೇಳಿ ನ್ಯಾಚುರಲಿ ಕೆಲವು ಪ್ರೊಟೆಕ್ಷನ್ ಇದೆ ನಮ್ಮ ಬಾಡಿಗೆ. ಒಂದು ಇದರ ಮೇಲೆ ಒಂದು ಪೈಲೋರಿಕ್ ಸ್ಪಿಂಕ್ಟರ್ ಅಂತ ಇರುತ್ತೆ, ಪೈಲೋರಿಕ್ ವಾಲ್ವ್ ಅಂತ ಇರುತ್ತೆ. ಸೊ ಅದೇನು ಮಾಡುತ್ತೆ, ಕೆಳಗಡೆ ಜಾಸ್ತಿ ಬ್ಯಾಕ್ಟೀರಿಯಾಗಳು ಬರೋದನ್ನು ತಡೆಗಟ್ಟುತ್ತೆ. ಸೊ ಅದೇ ಥರ ಕೆಳಗೆ ಕೂಡ ಒಂದು ಸೀಕಲ್ ವಾಲ್ವ್ ಅಂತ ಇರುತ್ತೆ, ಅದು ದೊಡ್ಡ ಕರಳಿಂದ ಬ್ಯಾಕ್ಟೀರಿಯಾಗಳು ಮೇಲೆ ಬರೋದನ್ನು ಕೂಡ ತಡೆಗಟ್ಟುತ್ತೆ. ಸೊ ಇದೇ ಥರ ಮತ್ತು ಕೆಮಿಕಲ್ ಪ್ರೊಟೆಕ್ಷನ್ ಕೂಡ ಇರುತ್ತೆ. ನಾವು ಏನಾದರೂ ಒಂದು ಆಹಾರ ತಗೊಂಡ್ರೆ ಹೇಗೆ ಈ ಬ್ಯಾಕ್ಟೀರಿಯಾಗಳೆಲ್ಲ ನಮ್ಮ ಹೊಟ್ಟೆಗೆ ಹೋಗುತ್ತೆ, ದರ್ ಆರ್ ಡಿಫ್ರೆಂಟ್ ಕಂಡೀಷನ್ಸ್, ಮೇ ಬಿ ಫುಡ್ ಪಾಯ್ಸನಿಂಗ್ ಇಂದ ಆಗ್ಬೋದು. ಸೊ ನಾವು ಏನೇ ಆಹಾರ ತಗೊಂಡ್ರೂ ಕೂಡ ನಮ್ಮ ಬಾಯಲ್ಲಿರುವಂಥ ಡೈಜೆಸ್ಟಿವ್ ಜ್ಯೂಸಸ್ ಏನು ಮಾಡುತ್ತೆ, ಅದರಲ್ಲಿರುವಂಥ ಬ್ಯಾಕ್ಟೀರಿಯಾಗಳನ್ನು ಸಾಯಿಸುತ್ತೆ. ಅದು ನಮ್ಮ ಹೊಟ್ಟೆಗೆ ಹೋದಾಗ ಅಲ್ಲಿ ಕೂಡ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇದೆ, ಅದು ಅದರಲ್ಲಿರುವಂಥ ಕೆಟ್ಟ ಬ್ಯಾಕ್ಟೀರಿಯಾಗಳನ್ನು ಸಾಯಿಸುತ್ತೆ. ಇನ್ನು ಪ್ಯಾಂಕ್ರಿಯಾಟಿಕ್ ಜ್ಯೂಸಸ್ಸು, ಬೈಲ್ ಜ್ಯೂಸಸ್ಸು, ಸೊ ಈ ಥರ ಎಲ್ಲ ಏನು ಮಾಡುತ್ತೆ, ನಮ್ಮ ಸಣ್ಣ ಕರಳಿಗೆ ಆದಷ್ಟು ಬ್ಯಾಕ್ಟೀರಿಯಾಗಳು ಹೋಗೋದನ್ನು ತಡೆಗಟ್ಟಲಿಕ್ಕೆ ನ್ಯಾಚುರಲಿ ನಮ್ಮ ಬಾಡಿ ಕೆಲಸ ಮಾಡುತ್ತೆ. ಬಟ್ ಕೆಲವು ಕಂಡೀಷನ್ಸಲ್ಲಿ ಏನಾಗುತ್ತೆ, ಇಷ್ಟೆಲ್ಲ ಆದರೂ ಕೂಡ ಈಗ ಒಂದು ಪೇಷಂಟಿಗೆ ಹೈಪೋ ಆಸಿಡಿಟಿ ಇರ್ಬೋದು, ಹೊಟ್ಟೆಯಲ್ಲಿ ಸರಿಯಾಗಿ HCl ಪ್ರೊಡಕ್ಷನ್ ಆಗ್ತಾ ಇಲ್ಲ. ಸೊ ಅವರಲ್ಲೆಲ್ಲ ಏನಾಗ್ಬೋದು, ಈ ಬ್ಯಾಕ್ಟೀರಿಯಾ ಕೆಳಗೆ ಹೋಗುವಂಥ ಸಾಧ್ಯತೆ ಇದೆ. ಇನ್ನು ಕೆಲವರಲ್ಲಿ ಮಲಬದ್ಧತೆ ಸಮಸ್ಯೆ ಇರ್ಬೋದು. ಮಲಬದ್ಧತೆ ಇದ್ದಾಗ ಏನಾಗುತ್ತೆ, ಮಲ ಈಸಿಯಾಗಿ ಹೋಗಲ್ಲ. ಸೊ ನಮ್ಮ ಇಡೀ ಪೆರಿಸ್ಟಾಲ್ಟಿಕ್ ಮೂವ್ಮೆಂಟ್ ಏನಿದೆ ಅದು ಸ್ಲೋ ಆಗುವಂಥ ಸಾಧ್ಯತೆ ಇದೆ. ಅದು ಸ್ಲೋ ಆದಾಗ ಏನಾಗುತ್ತೆ, ಅನ್ಡೈಜೆಸ್ಟೆಡ್ ಆಗಿರುವಂಥ ಫುಡ್ಡು ಈ ಸಣ್ಣ ಕರಳಲ್ಲಿ ಇದ್ದಾಗ ಏನಾಗುತ್ತೆ, ಅದರಲ್ಲಿ ಕೆಟ್ಟ ಬ್ಯಾಕ್ಟೀರಿಯಾಗಳು ಬೆಳೆಯುವಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಸೊ ಯೂಶಲಿ ನಮ್ಮ ಈ ಸಣ್ಣ ಕರಳು ಏನಿದೆ ನೋಡಲಿಕ್ಕೆ ಇಷ್ಟೇ ಜಾಗದಲ್ಲಿ
ಲ್ಯಾಂಡಲ್ಲಿ ಇದ್ದರೂ ಕೂಡ ದಟ್ ಈಸ್ ಅರೌಂಡ್ 20 to 22 ಫೀಟ್ ಉದ್ದ ಇರುತ್ತೆ. ಸೊ ಅಲ್ಲಿ ಫುಡ್ ಕೂಡ ತುಂಬ ಬೇಗ ಪಾಸ್ ಆಗಿ ಹೋದ್ರೆ ಮಾತ್ರ ಅಲ್ಲಿ ಕೆಟ್ಟ ಬ್ಯಾಕ್ಟೀರಿಯಾಗಳು ಮಲ್ಟಿಪ್ಲೈ ಆಗದೆ ಅದರದ್ದು ಆರೋಗ್ಯ ತುಂಬ ಚೆನ್ನಾಗಿ ಅಲ್ಲಿ ಅಂದರೆ ಸಣ್ಣ ಕರಳದು ಹೆಲ್ತ್ ಏನಿದೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಲಿಕ್ಕೆ ಸಾಧ್ಯ. ಬಟ್ ನಮ್ಮ ತಪ್ಪು ಆಹಾರ ಕ್ರಮಗಳಿಂದ ನಾವು ತಗೊಳ್ಳೋದು ಹೈ ಲೈಕ್ ಗ್ಲೂಕೋಸ್ ಇರುವಂಥ ಹೈ ಶುಗರ್ ಇರುವಂಥ ಆಹಾರಗಳೆಲ್ಲ ತಗೊಂಡಾಗ ಏನಾಗುತ್ತೆ, ನಮ್ಮ ಹೊಟ್ಟೆಯಲ್ಲಿ ಇದು ಜಾಸ್ತಿ ಅಕ್ಯುಮುಲೇಟ್ ಆಗಿ ಅಲ್ಲಿ ಕೆಟ್ಟ ಬ್ಯಾಕ್ಟೀರಿಯಾಗಳು ಬೆಳೆಯುವಂಥ ಸಾಧ್ಯತೆ ಇದೆ. ಸೊ ಈಗ ನಮಗೆ ಮೇನ್ಲಿ ಈ ಥರ ಸಿಬೋ ಕಂಡೀಷನ್ ಇದ್ದರೆ ನಮ್ಮ ಬಾಡಿ ಏನೇನು ಲಕ್ಷಣಗಳನ್ನು ತೋರಿಸುತ್ತೆ ಅಂತ ನೋಡೋಣ. ಸೊ ಸಿಬೋ ಕಂಡೀಷನ್ ಇರೋರಲ್ಲಿ ಮುಖ್ಯವಾಗಿ ಬಾಡಿ ತೋರಿಸೋಂಥ ಒಂದು ಲಕ್ಷಣ ಏನು ಅಂದರೆ ಬವಲ್ ಇರ್ರೆಗ್ಯುಲಾರಿಟೀಸ್, ಅಂದರೆ ಮೋಷನ್ ಸಮಸ್ಯೆಗಳು ತುಂಬ ಜಾಸ್ತಿ ಕಂಡು ಬರುತ್ತೆ. ಕೆಲವರು ಹೇಳ್ತಾರೆ ನನಗೆ ತುಂಬ ಕಾನ್ಸ್ಟಿಪೇಷನ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಈ ಕಾನ್ಸ್ಟಿಪೇಷನ್ ಆಗೋವರದು ಲೈಕ್ ನಮ್ಮ ಸ್ಮಾಲ್ ಇಂಟೆಸ್ಟೈನ್ ನೋಡಿದರೆ ಅಲ್ಲಿ ಮೀಥೇನ್ ಪ್ರೊಡ್ಯೂಸಿಂಗ್ ಬ್ಯಾಕ್ಟೀರಿಯಾಗಳೇನಿದೆ ಅದು ತುಂಬ ಜಾಸ್ತಿ ಕಂಡು ಬರ್ತಾ ಇದೆ. ಇನ್ನು ಕೆಲವರು ಹೇಳ್ತಾರೆ ಸರ್ ನನಗೆ ತುಂಬ ಲೂಸ್ ಮೋಷನ್ ಆಗುತ್ತೆ, ಪದೇ ಪದೇ ಮೋಷನಿಗೆ ಹೋಗಬೇಕು ಅಂತ ಅನಿಸುತ್ತೆ, ಯಾವಾಗಲೂ ಮೋಷನ್ ಏನಿದೆ ಮಲ ಏನಿದೆ ಅದು ಲೂಸ್ ಆಗೇ ಹೋಗ್ತಾ ಇರ್ತದೆ, ದಿವಸಕ್ಕೆ 4-5 ಸಲ ನಾನು ಮೋಷನ್ ಪಾಸ್ ಮಾಡ್ತೇನೆ ಅಂತ ಹೇಳ್ತಾರೆ. ಸೊ ಇವರಲ್ಲಿ ನಾವು ಯೂಶಲಿ ನೋಡುವಾಗ ಇಲ್ಲಿ ಹೈಡ್ರೋಜನ್ ಪ್ರೊಡ್ಯೂಸಿಂಗ್ ಬ್ಯಾಕ್ಟೀರಿಯಾಸ್ ಏನಿದೆ ಅದು ಜಾಸ್ತಿ ಇರುತ್ತೆ. ಇನ್ನು ಕೆಲವರು ಹೇಳ್ತಾರೆ ನನಗೆ ಮೋಷನ್ ಕಾನ್ಸ್ಟಿಪೇಷನು ಆಗುತ್ತೆ, ನನಗೆ ಲೂಸ್ ಮೋಷನು ಆಗುತ್ತೆ, ಕೆಲವು ದಿವಸ ಕಾನ್ಸ್ಟಿಪೇಷನ್ ಇದ್ದರೆ ಮಲಬದ್ಧತೆ ಇದ್ದರೆ ಇನ್ನು ಕೆಲವು ದಿವಸ ಲೂಸ್ ಟೂಲ್ಸ್ ಪಾಸ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇವರಲ್ಲಿ ನೋಡುವಾಗ ಹೈಡ್ರೋಜನ್ ಸಲ್ಫೇಟ್ ಪ್ರೊಡ್ಯೂಸಿಂಗ್ ಬ್ಯಾಕ್ಟೀರಿಯಾಸ್ ಏನಿದೆ ಅದು ತುಂಬ ಜಾಸ್ತಿ ಕಂಡು ಬರುತ್ತೆ. ಸೊ ಇದೇ ಥರ ನಮ್ಮ ಬಾಡಿಯಲ್ಲಿ ನಮ್ಮ ಸಣ್ಣ ಕರಳಲ್ಲಿ ಯಾವ ಬ್ಯಾಕ್ಟೀರಿಯಾಗಳು ಜಾಸ್ತಿ ಆಗಿದೆ ಅಂದರೆ ಯಾವ ಕೆಟ್ಟ ಬ್ಯಾಕ್ಟೀರಿಯಾಗಳು ಜಾಸ್ತಿ ಆಗಿದೆ ಅದರ ಮೇಲೆ ನಮ್ಮ ಬಾಡಿ ಡಿಫ್ರೆಂಟ್ ಟೈಪ್ ಆಫ್ ಲಕ್ಷಣಗಳು ತೋರಿಸುತ್ತೆ. ಇನ್ನು ಕೆಲವರು ಹೇಳ್ತಾರೆ ಲೈಕ್ ನನಗೆ ಪದೇ ಪದೇ ಮೋಷನಿಗೆ ಹೋಗುತ್ತೆ, ಮೇನ್ಲಿ ಆಹಾರ ತಗೊಂಡು ಕೂಡಲೇ ಟಾಯ್ಲೆಟಿಗೆ ಓಡಬೇಕು ಅಂತ ಹೇಳೋರು ತುಂಬ ಜನ ಇದ್ದಾರೆ. ಸೊ ಇದು ಕೂಡ ಒಂದು ಸಿಬೋದು ಲಕ್ಷಣ ಇರುವಂಥ ಸಾಧ್ಯತೆ ಇದೆ. ಸೊ ಯಾರಿಗಾದರೂ ಮೋಷನ್ ಸರಿಯಾಗಿಲ್ಲ, ಆ್ಯಕ್ಚುಲಿ ಹೇಳಬೇಕು ಅಂದರೆ ನಮ್ಮ ಮಲ ಹೋಗುವಾಗ ಒಳ್ಳೆ ಸಿಲಿಂಡ್ರಿಕಲ್ ಸ್ಟೂಲ್ ಅಂತ ಹೇಳ್ತೀವಿ, ಸಿಲಿಂಡರ್ ಶೇಪಲ್ಲಿ ಅದು ಹೋಗಬೇಕು. ಬಟ್ ಆ ಥರ ಕರೆಕ್ಟಾಗಿರುವಂಥ ಒಂದು ಮೋಷನ್ ಇಲ್ಲ ಆ್ಯಂಡ್ ಲೈಕ್ ಪದೇ ಪದೇ ಕಾನ್ಸ್ಟಿಪೇಷನ್ ಆಗ್ತಾ ಇದೆ, ಮಲಬದ್ಧತೆ ಆಗ್ತಾ ಇದೆ, ಅಥವಾ ಕೆಲವು ಸಲ ಲೂಸ್ ಮೋಷನ್ ಆಗ್ತಾ ಇದೆ, ದಿವಸಕ್ಕೆ ಇರ್ರೆಗ್ಯುಲರ್ ಟೈಮಿಂಗಲ್ಲಿ ಬೇರೆ ಬೇರೆ ಟೈಮಲ್ಲಿ ಮೋಷನ್ ಪಾಸ್ ಆಗ್ತಾ ಇದೆ ಅಂದರೆ ಅವರ ಸಣ್ಣ ಕರಳು ಅಷ್ಟೊಂದು ಚೆನ್ನಾಗಿ ಇರಬೇಕು ಅಂತ ಇಲ್ಲ, ಅಲ್ಲಿ ಕೆಟ್ಟ ಬ್ಯಾಕ್ಟೀರಿಯಾಗಳು ಜಾಸ್ತಿ ಇರುವಂಥ ಸಾಧ್ಯತೆ ಇದೆ. ಸೊ ಆ ಥರ ಪ್ರಾಬ್ಲಮ್ ಇರೋವರು ನಾನೀಗ ಲಾಸ್ಟಿಗೆ ಹೇಳಲಿಕ್ಕಿರುವಂಥ ಕೆಲವು ಮೆಷರ್ಸ್ ತಗೊಂಡ್ರೆ ಆ ಪ್ರಾಬ್ಲಮಿಂದ ಕಂಪ್ಲೀಟ್ಲಿ ಹೊರಗೆ ಬರಲಿಕ್ಕೆ ಆಗುತ್ತೆ. ಇನ್ನು ಸೆಕೆಂಡ್ ಮೋಸ್ಟ್ ಕಾಮನ್ ಆಗಿ ಕಂಡುಬರುವಂಥ ಒಂದು ಸಿಂಪ್ಟಮ್ ಏನು ಅಂದರೆ ಗ್ಯಾಸ್, ತುಂಬ ಹೊಟ್ಟೆಯಲ್ಲಿ ತುಂಬ ಗ್ಯಾಸ್ ತುಂಬಿದ ಥರ ಫೀಲಿಂಗ್ ಇರುತ್ತೆ. ತುಂಬ ಜನರು ಲೈಕ್ ಆಹಾರ ತಗೊಂಡು ಒಂದು ಸ್ವಲ್ಪ ಹೊತ್ತು ಆದಮೇಲೆ ಮೇ ಬಿ 1 or 2 hours ಆದಮೇಲೆ ಹೊಟ್ಟೆ ತುಂಬ ಉಬ್ಬರ ಬರುತ್ತೆ. ಬೆಳಗ್ಗೆ ಹೇಳುವಾಗ ಹೊಟ್ಟೆಯಲ್ಲಿ ಒಳ್ಳೆ ಫ್ಲ್ಯಾಟ್ ಇರುತ್ತೆ, ಫುಡ್ ತಗೊಂಡು ಸ್ವಲ್ಪ ಹೊತ್ತು ಆದ ಕೂಡಲೇ ಹೊಟ್ಟೆ ತುಂಬ ಉಬ್ಬರ ಬರುವಂಥ ಸಾಧ್ಯತೆ ಇದೆ, ತುಂಬ ಗ್ಯಾಸ್ ತುಂಬುವಂಥ ಸಾಧ್ಯತೆ ಇದೆ. ಸೊ ಇವರು ಯೂಶಲಿ ಹೇಳೋದು ಕೆಲವರಲ್ಲಿ ಲೈಕ್ ಪದೇ ಪದೇ ತೇಗು ಬರುತ್ತೆ, ತೇಗು ಬರ್ತಾ ಇರ್ತದೆ, ಕೈ ಹಿಡಿದ್ರು ತೇಗು ಬರುತ್ತೆ, ಎಲ್ಲಿ ಮುಟ್ಟಿದ್ರು ಕೂಡ ಅಂತ ತೇಗು ಬರ್ತಾ ಇರ್ತದೆ, ಬರ್ಬ್ಸ್ ಬರ್ತಾ ಇರ್ತದೆ, ಇದು ಕೆಲವರಲ್ಲಿ ಕಂಡು ಬರುತ್ತೆ. ಇನ್ನು ಕೆಲವರಲ್ಲಾದರೆ ಆ ಗ್ಯಾಸು ತುಂಬಿದ್ದು ಫೀಲಿಂಗ್ ಇರುತ್ತೆ, ಆ ಗ್ಯಾಸು ಮೇಲೆ ತೇಗಾಗೂ ಹೊರಗೆ ಹೋಗಲ್ಲ, ಕೆಳಗಿಂದಾನು ಹೊರಗೆ ಹೋಗಲ್ಲ. ಸೊ ಅಂಥವರಿಗೆ ಹೊಟ್ಟೆ ತುಂಬ ಡಿಸ್ಕಂಫರ್ಟ್ ಅನಿಸುತ್ತೆ, ಅವರು ಊಟ ಆದಮೇಲೆ ಒಂಥರ ತುಂಬ ಡಿಸ್ಕಂಫರ್ಟಲ್ಲಿ ಇರ್ತಾರೆ, ಏನಾದರೂ ಆ್ಯಂಟಾಸಿಡ್ಸ್ ನುಂಗ್ತಾ ಇರ್ತಾರೆ, ಗ್ಯಾಸ್ ಹೋಗಲಿಕ್ಕೆ ಕೆಲವರು ಸೋಡಾ ಕುಡಿತಾರೆ. ಸೊ ಸೋಡಾ ಎಲ್ಲ ಕುಡಿದು ಇದಕ್ಕೆ ಯಾವತ್ತೂ ಕೂಡ ಒಂದು ಪರ್ಮನೆಂಟ್ ಒಳ್ಳೆ ಲೈಕ್ ಟ್ರೀಟ್ಮೆಂಟ್ ಅಲ್ಲ, ಯಾವತ್ತೂ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಏನಿದೆ ಈ ಥರ ಸಮಸ್ಯೆಗಳಿಗೆ ನೀವು ತಗೋಬಾರದು. ಸೊ ಈ ಥರ ಸಮಸ್ಯೆ ಇದ್ದವರಿಗೆ ಹೊಟ್ಟೆ ನೋವು ಬರುವಂಥ ಸಾಧ್ಯತೆ ಕೂಡ ಜಾಸ್ತಿ ಇದೆ. ಯಾಕೆ? ಬಿಕಾಸ್ ಗ್ಯಾಸ್ ತುಂಬಿದಾಗ ಏನಾಗುತ್ತೆ, ಅಲ್ಲಿರುವಂಥ ಲೈಕ್ ಸಣ್ಣ ಕರಳಲ್ಲಿರೋದು ವಾಲ್ಸ್ ಏನಿದೆ ಅದು ಡಿಸ್ಟೆಂಟ್ ಆಗುತ್ತೆ, ಅಲ್ಲಿ ಸ್ಮೂತ್ ಮಸಿಲ್ಸ್ ಇರುತ್ತೆ, ಅದು ಸ್ಟ್ರೆಚ್ ಆದಾಗ ನಮ್ಗೆ ಇದೇ ಥರ ನೋವು, ಹೊಟ್ಟೆ ನೋವು ಬರುವಂಥ ಸಾಧ್ಯತೆಗಳಿದೆ. ತುಂಬ ಕ್ರ್ಯಾಂಪ್ಸ್ ಬರುತ್ತೆ, ಒಂದು ಸಲ ಹೊಟ್ಟೆ ನೋವು ಬರುತ್ತೆ ಮತ್ತೆ ಹೋಗಿರುತ್ತೆ, ಮತ್ತು ಸ್ವಲ್ಪ ಆದಮೇಲೆ ಮತ್ತೊಮ್ಮೆ ಅದೇ ಥರ ಒಂದು ಎಪಿಸೋಡ್ ಬರುವಂಥ ಸಾಧ್ಯತೆ ಇದೆ. ಈ ಥರ ಲಕ್ಷಣಗಳು ಇದ್ದರೆ ಅವರಲ್ಲಿ ಸಿಬೋ ಸಮಸ್ಯೆ ಕಂಡು ಬರುವಂಥ ಸಾಧ್ಯತೆ ಜಾಸ್ತಿ ಇದೆ. ಸೊ ಯೂಶಲಿ ನಮ್ಮ ದೊಡ್ಡ ಕರಳು ಏನಿದೆ ಅಲ್ಲಿ ತುಂಬ ಬ್ಯಾಕ್ಟೀರಿಯಾಸ್ ಇರುತ್ತೆ, ಅಲ್ಲಿ ಗ್ಯಾಸ್ ಪ್ರೊಡಕ್ಷನ್ ಕೂಡ ಆಗುತ್ತೆ, ಬಟ್ ಅಲ್ಲಿ ಗ್ಯಾಸ್ ಪ್ರೊಡ್ಯೂಸ್ ಆದರೆ ಅದು ಫ್ಲಾಟ್ಲೆನ್ಸ್ ಆಗಿ ಕೆಳಗಿಂದ ಪಾಸ್ ಆಗುತ್ತೆ. ಬಟ್ ಈ ಸಣ್ಣ ಕರಳಲ್ಲಿ ಇದ್ದಾಗ ಏನಾಗುತ್ತೆ, ನಮಗೆ ತುಂಬ ಡಿಸ್ಕಂಫರ್ಟ್ ಆಗುವಂಥ ಸಾಧ್ಯತೆ ಇದೆ. ಸೊ ಯಾರಿಗೆ ಗ್ಯಾಸ್ ಪ್ರೊಡಕ್ಷನ್ ಜಾಸ್ತಿ ಇದೆಯೋ, ಲೈಕ್ ಏನೇ ಫುಡ್ ತಿಂದರೂ ಗ್ಯಾಸ್ ಆಗ್ತಾ ಇದೆ, ಈಗ ಕೆಲವರು ಲೈಕ್ ಓಕೆ ನಾವು ಹೈ ಪ್ರೋಟೀನ್ ಇರುವಂಥ ಆಹಾರ ತಗೊಂಡ್ರೆ ಕೆಲವು ಸಲ ನಮ್ಮ ಹೊಟ್ಟೆಯಲ್ಲಿ ಸಫಿಷಿಯೆಂಟ್ ಆಗಿ ಹೈಡ್ರೋಕ್ಲೋರಿಕ್ ಆಸಿಡ್ ಪ್ರೊಡಕ್ಷನ್ ಇಲ್ಲ ಅಂದರೆ ನಮಗೆ ಗ್ಯಾಸ್ ಆಗುವಂಥ ಸಾಧ್ಯತೆ ಇದೆ. ಬಟ್ ಇಂಥ ಪೇಷಂಟ್ಸಲ್ಲಿ ಸಿಬೋ ಕಂಡೀಷನ್ ಇರೋರಲ್ಲಿ ಕೆಲವು ಸಲ ಅವ್ರಿಗೆ ಏನೇ ತಿಂದರೂ, ಒಂದು ಹಣ್ಣು ತಿಂದರೂ ಕೂಡ ಅವರಿಗೆ ಗ್ಯಾಸ್ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ಕೆಲವರಿಗೆ ತರಕಾರಿಗಳು ತಿಂದರೆ, ಫೈಬರ್ ಇರುವಂಥ ಆಹಾರಗಳು ತಗೊಂಡ್ರೆ ಗ್ಯಾಸ್ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ಸೊ ಅದೇ ಥರ ಹೋಲ್ ಗ್ರೈನ್ ನಾವೆಲ್ಲರೂ ಹೇಳ್ತೀವಿ, ಯಾವಾಗಲೂ ಲೈಕ್ ರಿಫೈನ್ಡ್ ಆಗಿರುವಂಥ ಕಾಪ್ಸ್ ತಗೋಬಾರ್ದು, ಹೋಲ್ ಗ್ರೈನ್ ತಗೊಳ್ಳಿ ಅಂತ ಹೇಳ್ತೀವಿ. ಸೊ ಹೋಲ್ ಗ್ರೈನ್ ತಗೊಳ್ಳೋರಲ್ಲಿ ಕೂಡ ತಗೊಂಡಾಗ ಕೂಡ ಈ ಥರ ಗ್ಯಾಸ್ ಸಮಸ್ಯೆ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ಸೊ ಇದಕ್ಕೆ ಮೇನ್ ರೀಸನ್ ಸಿಬೋ ಆಗ್ಬೋದು. ಇನ್ನು ಈ ಥರ ಪೇಷಂಟ್ಸಲ್ಲಿ ಫುಡ್ ಅಲರ್ಜಿ ಆಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ. ಕೆಲವರು ಹೇಳ್ತಾರೆ ನನಗೆ ಏನಾದರೂ ಒಂದು ಆಹಾರ ತಗೊಂಡ್ರೆ ಸಾಕು ಲೈಕ್ ತುರಿಕೆ ಬರುತ್ತೆ, ಅಥವಾ ಲೂಸ್ ಮೋಷನ್ ಸ್ಟಾರ್ಟ್ ಆಗುತ್ತೆ, ಅಥವಾ ಬೇರೆ ಏನಾದರೂ ಲೈಕ್ ಡಿಸ್ಕಂಫರ್ಟ್, ಉಸಿರಾಟಕ್ಕೆ ಸಮಸ್ಯೆ, ಈ ಥರ ಪ್ರಾಬ್ಲಮ್ಸ್ ಕಂಡು ಬರುತ್ತೆ ಅಂತ ಹೇಳೋರಲ್ಲಿ ಕೂಡ ಈ ಸಿಬೋ ಕಂಡೀಷನಿಂದ ಅದು ಮೇನ್ಲಿ ಆಗುವಂಥ ಚಾನ್ಸಸ್
ಚಾನ್ಸಸ್ ತುಂಬ ಹೈ ಇದೆ. ಆ್ಯಂಡ್ ಮೇನ್ಲಿ ನಾವು ಗ್ಲೂಟೆನ್ ಇಂಟಾಲರೆನ್ಸ್, ಯಾರಿಗೆ ಚಪಾತಿ ಗೋಧಿ ಐಟಮ್ಸ್ ತಿಂದು ಕೂಡಲೇ ಹೊಟ್ಟೆಯಲ್ಲಿ ಸಮಸ್ಯೆ ಆಗೋದು, ಏನಾದರೂ ಕಾಳುಗಳು ತಿಂದು ಕೂಡಲೇ ಹೊಟ್ಟೆಯಲ್ಲಿ ತುಂಬ ಸಮಸ್ಯೆ ಆಗೋದು, ಗ್ಯಾಸ್ ತುಂಬೋದು, ಅದೇ ಥರ ಹಾಲು ಕುಡಿದ್ರೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂತ ಹೇಳ್ತೀವಿ. ಸೊ ಈ ಥರ ಸಮಸ್ಯೆ ಇದ್ದವರಲ್ಲಿ ಈ ಸಿಬೋ ಪ್ರಾಬ್ಲಮ್ ತುಂಬ ಕಾಮನ್ ಆಗಿ ಕಂಡು ಬರುತ್ತೆ. ಈಗ ನಾವು ಹೇಳ್ತೀವಿ, ಸೊ ಈ ಹಾಲು ಕುಡಿದಾಗ ಸಮಸ್ಯೆ ಬರೋರಿಗೆ ಅಥವಾ ಪದೇ ಪದೇ ಲೂಸ್ ಟೂಲ್ಸ್ ಪಾಸ್ ಆಗೋರಿಗೆ ಅಥವಾ ತುಂಬ ಕಾನ್ಸ್ಟಿಪೇಷನ್ ಇರೋರಿಗೆಲ್ಲ ನಾವು ಲಾಸ್ಟಿಗೆ ಏನು ಹೇಳ್ತೀವಿ, IBS ಇದೆ ಅಂತ ಹೇಳ್ತೀವಿ. ಸೊ ಈ IBS ಪೇಷಂಟ್ಸ್ ಏನಿದ್ದಾರೆ ಅದರಲ್ಲಿ 80-90% ಜನರಿಗೂ ಕೂಡ ಮೇನ್ಲಿ ಇರುವಂಥ ಯಾಕೆ IBS ಬರುತ್ತೆ ಅಂದರೆ ಸಿಬೋ ಇಂದ IBS ಬರುತ್ತೆ. ಈ ಸಿಬೋ ಅಂತ ಒಂದೇ ಕಂಡೀಷನ್ ಅಲ್ಲ, ನಮ್ಮ ಸಣ್ಣ ಕರಲಲ್ಲಿ ಬ್ಯಾಕ್ಟೀರಿಯಾಗಳು ಜಾಸ್ತಿ ಇದ್ದಾಗ ನಾವು ಅದನ್ನು ಸಿಬೋ ಅಂತ ಹೇಳ್ತೀವಿ. ಅದೇ ಥರ ಫಂಗೈ ಗ್ರೋತ್ ಜಾಸ್ತಿ ಇದ್ದರೆ ಅದಕ್ಕೆ ನಾವು ಸಿಫೋ ಅಂತ ಹೇಳ್ತೀವಿ. ಸೊ ಈ ಎರಡು ಕಂಡೀಷನ್ಲಿ ಕೂಡ ಈ ಥರ ಸಿಂಪ್ಟಮ್ಸ್ ಬರುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ. ಇನ್ನು ಇದರಲ್ಲಿ ಕಾಮನ್ ಆಗಿ ಕಂಡು ಬರುವಂಥ ಒಂದು ಸಿಂಪ್ಟಮ್ ಏನು ಅಂದರೆ ತಲೆನೋವು. ತುಂಬ ಜನರಲ್ಲಿ ಕಾನ್ಸ್ಟೆಂಟ್ ಆಗಿ ಹೆಡ್ಏಕ್ ಇದೆ, ಮೈಗ್ರೇನ್ ಸಮಸ್ಯೆ ಇದೆ, ರಿಪೀಟೆಡ್ ಆಗಿ ತಲೆನೋವು ಬರ್ತಾ ಇರ್ತದೆ, ಮೋಷನ್ ಪ್ರಾಬ್ಲಮ್ ಇದೆ ಅಂದರೆ ಏನು ನೋಡೋದು ಬೇಡ, ಅದು 99% ಸಿಬೋ ಕಂಡೀಷನಿಂದಾನೇ ಆಗ್ಬೋದು. ಯಾಕೆಂದರೆ ನಮ್ಮ ಹೊಟ್ಟೆಯಲ್ಲಿ ನಮ್ಮ ಸಣ್ಣ ಕರಲಲ್ಲಿ ಕೆಟ್ಟ ಬ್ಯಾಕ್ಟೀರಿಯಾಗಳಿದ್ದಾಗ ಅದರಿಂದ ರಿಲೀಸ್ ಆಗುವಂಥ ಕೆಲವು ಟಾಕ್ಸಿನ್ಸ್ ಏನಿದೆ ಅದು ಈ ತಲೆನೋವಿಗೆ ಮೇನ್ ಕಾರಣ ಆಗ್ಬೋದು. ಸೊ ನಾವು ಹೇಳ್ತೀವಿ ಗಟ್ ಈಸ್ ದ ಸೆಕೆಂಡ್ ಬ್ರೈನ್ ಅಂತ ಹೇಳ್ತೀವಿ. ಅಂದರೆ ಅಲ್ಲಿ ಕೂಡ ತುಂಬ ನರಗಳಿದೆ. ನಮ್ಮ ಬ್ರೈನಿಗೆ ಬೇಕಾಗಿರುವಂಥ ಎಷ್ಟೋ ನ್ಯೂರೋ ಟ್ರಾನ್ಸ್ಮಿಟರ್ಸ್, ಎಷ್ಟೋ ಕೆಮಿಕಲ್ಸ್ ಪ್ರೊಡ್ಯೂಸ್ ಆಗೋದು ನಮ್ಮ ಹೊಟ್ಟೆಯಲ್ಲಿ. ಸೊ ಈಗ ನಾವು ನಿದ್ರೆ ಚೆನ್ನಾಗಿ ಆಗಬೇಕು ಅಂದರೆ ಮೆಲಟೋನಿನ್ ಬೇಕು ಅಂತ ಹೇಳ್ತೀವಿ. ಸೊ ಮೆಲಟೋನಿಂದ ಪ್ರಿಕರ್ಸರ್ ಸೆರಟೋನಿನ್ ಏನಿದೆ ಅದು ಜಾಸ್ತಿ ಪ್ರೊಡ್ಯೂಸ್ ಆಗೋದು ಕೂಡ ಹೊಟ್ಟೆಯಲ್ಲಿ. ಸೊ ಈಗ ಏನೋ ಒಂದು ಕೆಟ್ಟ ನ್ಯೂಸ್ ಕೇಳಿದ ಕೂಡಲೇ ನಮಗೆ ತಲೆಯೊಳಗೆಲ್ಲ ಏನೋ ಒಂಥರ ಅನಿಸೋದು, ಹೊಟ್ಟೆಯೊಳಗೆ ಏನೋ ಒಂಥರ ಅನಿಸುತ್ತೆ. ಸೊ ಅದಕ್ಕೆ ನಾವು ಹೇಳೋದು ಗಟ್ ಫೀಲಿಂಗ್ ಅಂತ ಹೇಳ್ತೀವಿ. ಅಂದರೆ ಹೊಟ್ಟೆ ಇಸ್ ಲೈಕ್ ಎ ಸೆಕೆಂಡ್ ಬ್ರೈನ್. ಅಲ್ಲಿ ಎಷ್ಟೋ ನಮ್ಮ ಆರೋಗ್ಯ ಚೆನ್ನಾಗಾಗಲಿಕ್ಕೆ ಬೇಕಾಗಿರುವಂಥ ಎಷ್ಟೋ ಕೆಮಿಕಲ್ಸ್ ಪ್ರೊಡ್ಯೂಸ್ ಆಗೋದು ನಮ್ಮ ಹೊಟ್ಟೆಯಲ್ಲಿ. ಸೊ ಆಟೋಮೆಟಿಕಲಿ ನಮ್ಮ ಹೊಟ್ಟೆ ಸರಿ ಇಲ್ಲ ಅಂತ ಆದಾಗ ಏನಾಗುತ್ತೆ, ನಮಗೆ ಬಾಕಿ ಇರುವಂಥ ಆ ಬಾಡಿ ಪಾರ್ಟ್ಸಲ್ಲಿ ಕೂಡ ಅದರದ್ದು ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಕಂಡು ಬರುತ್ತೆ. ಸೊ ಹೆಡ್ಏಕ್ ಇರುವಂಥ ಪೇಷಂಟ್ಸ್ಗೆ ನೀವು ಕೇಳಿ ನೋಡಿ, ಅವರಿಗೆ ಐದರ್ ಅಸಿಡಿಟಿ ಪ್ರಾಬ್ಲಮ್ ಇರ್ಬೋದು, ಅಥವಾ ಇಂಡೈಜೆಷನ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಮಲಬದ್ಧತೆ ಇರ್ಬೋದು, ಅಥವಾ ಲೂಸ್ ಟೂಲ್ಸ್ ಇರ್ಬೋದು. ಈ ಥರ ಏನಾದರೂ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಆ್ಯಂಡ್ ಅದೇ ಥರ ಆಂಗ್ಸೈಟಿ ತುಂಬ ಜನರಲ್ಲಿ, ತುಂಬ ಪೇಷಂಟ್ಸ್, ಈಗ ನಮ್ಮಲ್ಲಿ ಬರುವಂಥ ಎಷ್ಟೋ ಜನರಿಗೆ ಕ್ರಾನಿಕ್ ಗ್ಯಾಸ್ಟ್ರೈಟಿಸ್ ಪೇಷಂಟ್ ಇದ್ದರೆ, ಕ್ರಾನಿಕ್ ಅಸಿಡಿಟಿ ಇರೋರಾದರೆ, ಕ್ರಾನಿಕ್ ಮೋಷನ್ ಪ್ರಾಬ್ಲಮ್ ಇರುವ ಸಮಸ್ಯೆ ಇರೋರಾದರೆ ಅವರಿಗೆ ನಾವು ಕೇಳುವಾಗ 99% ಜನರಿಗೂ ಈ ಸಿಬೋ ಪ್ರಾಬ್ಲಮ್ ಇರುತ್ತೆ. ಯಾರಿಗೆ ಆಂಗ್ಸೈಟಿ ತುಂಬ ಜಾಸ್ತಿ ಇದೆಯೋ ಅವರಿಗೆ ಹೊಟ್ಟೆ ಸಮಸ್ಯೆ ಕೂಡ ತುಂಬ ಜಾಸ್ತಿ ಕಂಡು ಬರುತ್ತೆ. ಯಾರಿಗೆ ಹೊಟ್ಟೆ ಸಮಸ್ಯೆ ಜಾಸ್ತಿ ಇದೆಯೋ ಅವರಲ್ಲಿ ಆಂಗ್ಸೈಟಿ ಕೂಡ ಕಂಡು ಬರುತ್ತೆ. ಸೊ ಈ ಥರ ಸಿಂಪ್ಟಮ್ಸ್ ಕಂಡು ಬಂದರೆ ನೀವು ಅರ್ಥ ಮಾಡಬೇಕು ಅವರದ್ದು ಹೊಟ್ಟೆ ಸರಿ ಇಲ್ಲ, ಅಲ್ಲಿ ಇರುವಂಥ ಮೈಕ್ರೋಬ್ಸ್, ಅಲ್ಲಿ ಇರುವಂಥ ಬ್ಯಾಕ್ಟೀರಿಯಲ್ ಫ್ಲೋರಾ ಚೆನ್ನಾಗಿಲ್ಲ, ಅಲ್ಲೊಂದು ಡಿಸ್ಬಯೋಸಿಸ್ ಅಂತ ಹೇಳ್ತೀವಿ. ಆ ಡಿಸ್ಬಯೋಸಿಸ್ ಇದ್ದಿದ್ದಕ್ಕೆ ಈ ಸಮಸ್ಯೆಗಳೆಲ್ಲ ಜಾಸ್ತಿ ಕಂಡು ಬರ್ತಾ ಇದೆ. ಈಗ ನಮ್ಮ ಬಾಡಿಯಲ್ಲಿ ಎಷ್ಟು ಜೀವಕೋಶಗಳಿದೆಯೋ ಅದಕ್ಕಿಂತ ಜಾಸ್ತಿ ನಮ್ಮಲ್ಲಿ ಬ್ಯಾಕ್ಟೀರಿಯಾ ಇದೆ. ಸೊ ಒಂದು ಹ್ಯೂಮನ್ ಈಸ್ ಓನ್ಲಿ 10% ಹ್ಯೂಮನ್ ಅಂತ ಹೇಳ್ತೀವಿ, ಬಾಕಿ ಇರೋದೆಲ್ಲ ಬೇರೆ ಆರ್ಗಾನಿಸಮ್ಸ್ ನಮ್ಮ ಒಳಗೆ ಇದೆ. ಅದು ಸರಿಯಾಗಿ ಕೆಲಸ ಮಾಡಿದರೆ ಮಾತ್ರ ನಮ್ಮ ಡೈಜೆಷನು, ಮೋಷನ್ ಆಗೋದು ಇದೆಲ್ಲ ಸರಿಯಾಗಿ ಆಗುತ್ತೆ. ಈಗ ನೀವು ನೋಡ್ತೀರಿ, ಈವನ್ ಡಯಾಬಿಟಿಸ್ ಮೆಲೈಟಿಸ್, ಈಗ ಡಯಾಬಿಟಿಸ್ ಇದ್ದವರಲ್ಲಿ ಕೂಡ ಈ ಸಮಸ್ಯೆ ಜಾಸ್ತಿ ಕಂಡು ಬರುವಂಥ ಸಾಧ್ಯತೆ. ಯಾಕೆ? ಬಿಕಾಸ್ ಡಯಾಬಿಟಿಸ್ ಇದ್ದವರಲ್ಲಿ ಈ ನಮ್ಮ ಪೆರಿಸ್ಟಾಲ್ಟಿಕ್ ಮೂವ್ಮೆಂಟ್ ಏನಿದೆ ಅದು ಸ್ಲೋ ಆಗುವಂಥ ಸಾಧ್ಯತೆ ಇದೆ. ಸೊ ಬ್ಲಡ್ಡಲ್ಲಿ ಶುಗರ್ ಲೆವೆಲ್ ಜಾಸ್ತಿ ಇರುತ್ತೆ. ಸೊ ಫುಡ್ ಮೂವ್ಮೆಂಟ್ ಸರಿಯಾಗಿ ಆಗಿಲ್ಲ ಅಂದರೆ ಏನಾಗುತ್ತೆ, ಅಲ್ಲಿ ಬ್ಯಾಕ್ಟೀರಿಯಾಗಳು ಬೆಳೆಯುವಂಥ ಸಾಧ್ಯತೆ ಇದೆ, ಅವರಿಗೆ ಸಿಬೋ ಪ್ರಾಬ್ಲಮ್ ಬರುವಂಥ ಸಾಧ್ಯತೆ ಇದೆ. ಸೊ ಏನೇ ನಾವು ಆಹಾರ ತಗೊಂಡ್ರೂ ಕೂಡ ಅದು ಕರೆಕ್ಟಾಗಿ ಡೈಜೆಸ್ಟ್ ಆಗಿ, ಸೊ ಫಸ್ಟ್ ಆಫ್ ಆಲ್ ನಾವೇನು ಮಾಡಬೇಕು, ಸರಿಯಾಗಿ ಚ್ಯೂ ಮಾಡಿ ತಿನ್ನಬೇಕು. ಅದು ತುಂಬ ಜನ ಮಾಡಲ್ಲ, ನಾವು ನುಂಗ್ಬಿಡ್ತೀವಿ, ಹಾವು ಇದ್ದಂಗೆ ಡೈರೆಕ್ಟ್ ನುಂಗ್ಬಿಡ್ತೀವಿ. ಸೊ ಅವಾಗ ಏನಾಗುತ್ತೆ, ಆ ಡೈಜೆಷನ್ ಸರಿಯಾಗಿ ಆಗಲ್ಲ, ಅನ್ಡೈಜೆಸ್ಟೆಡ್ ಪಾರ್ಟಿಕಲ್ ಕೆಳಗೆ ಹೋಗ್ತಾ ಇರ್ತದೆ. ಸೊ ಆ ಬವಲ್ ನಮ್ಮ ಪೆರಿಸ್ಟಾಲ್ಟಿಕ್ ಮೂವ್ಮೆಂಟ್ ಏನಿದೆ ಅದು ಸರಿಯಾಗಿ ಆಗಲ್ಲ. ನಮ್ಮ ಸಣ್ಣ ಕರಲಲ್ಲಿ ಫುಡ್ ಏನಿದೆ ಅದು ಜಾಸ್ತಿ ಹೊತ್ತು ಸ್ಟಾಕ್ ಆಗುತ್ತೆ. ಅದು ಸ್ಟಾಕ್ ಆದಾಗ ಅಲ್ಲಿ ಈ ಥರ ಬ್ಯಾಕ್ಟೀರಿಯಾಗಳು ಬೆಳೆಯುವಂಥ ಸಾಧ್ಯತೆ ಜಾಸ್ತಿಯಾಗಿ ನಮಗೆ ಲೇಟರ್ ಆನ್ ಹೆಲ್ತ್ ಇಶ್ಯೂಸ್ ಡೆವಲಪ್ ಆಗುತ್ತೆ. ಈಗ ತುಂಬ ಜನರಲ್ಲಿ ಸ್ಕಿನ್ ಪ್ರಾಬ್ಲಮ್ಸು, ಅಥವಾ ಈಗ ರುಮಟಾಯ್ಡ್ ಆರ್ಥರೈಟಿಸ್, ತುಂಬ ಜನ ನೋಡಿ ನೀವು ಎಕ್ಸಿಮಾ ಪ್ರಾಬ್ಲಮ್ ಇರ್ತದೆ. ಕೆಲವರು ಏನೋ ಒಂದು ಫುಡ್ ತಗೊಂಡ್ಕೊಳ್ಳೆ ಆರ್ಟಿಕೇರಿಯಾ ಅಂತ ಹೇಳ್ತೀವಿ, ತುಂಬ ಜಾಸ್ತಿ ಅಲರ್ಜಿ ಡೆವಲಪ್ ಆಗುತ್ತೆ, ಸೋರಿಯಾಟಿಕ್ ಲೀಷನ್ಸು. ಸೊ ಈ ಥರ ಸಮಸ್ಯೆಗಳೆಲ್ಲ ಬರಲಿಕ್ಕಿರುವಂಥ ಒನ್ ಆಫ್ ದ ಮೇನ್ ರೀಸನ್ ಈ ನಮ್ಮ ಹೊಟ್ಟೆಯಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗಳು ಇಲ್ಲದೆ ಕೆಟ್ಟ ಬ್ಯಾಕ್ಟೀರಿಯಾಗಳದ್ದು ಕಾಲನೀಸ್ ಜಾಸ್ತಿ ಆಗೋದಿರುತ್ತೆ. ಬಿಕಾಸ್ ಅದು ಕೆಟ್ಟ ಬ್ಯಾಕ್ಟೀರಿಯಾಗಳು ಜಾಸ್ತಿ ಆದಾಗ ಏನಾಗುತ್ತೆ, ಅಲ್ಲಿ ಇರುವಂಥ ಮ್ಯೂಕೋಸ್ ಲೇಯರ್ ಏನಿದೆ ಅಲ್ಲಿ ಗ್ಯಾಪ್ ಡೆವಲಪ್ ಆಗುತ್ತೆ, ಲೀಕಿ ಗಟ್ ಸಿಂಡ್ರಮ್ ಅಂತ ಡೆವಲಪ್ ಆಗುತ್ತೆ. ಸೊ ಲೀಕಿ ಗಟ್ ಇದ್ದರೆ ಏನಾಗುತ್ತೆ, ನಮ್ಮ ಹೊಟ್ಟೆ ಒಳಗೆ ಇರುವಂಥ ಫುಡ್ ಪಾರ್ಟಿಕಲ್ಸ್ ಇರ್ಬೋದು, ಅಲ್ಲಿರುವಂಥ ಟಾಕ್ಸಿನ್ಸ್ ಇರ್ಬೋದು, ಅದು ರಕ್ತಕ್ಕೆ ಬಿಡುಗಡೆ ಆದಾಗ ನಮಗೆ ಆಟೋ ಇಮ್ಯೂನ್ ಡಿಸೀಸ್ಗಳು ಬರುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ. ಅದು ಸೋರಿಯಾಸಿಸ್ ಇರ್ಬೋದು, ರುಮಟಾಯ್ಡ್ ಆರ್ಥರೈಟಿಸ್ ಇರ್ಬೋದು. ಸೊ ಈ ಥರ ಭಾಳಷ್ಟು ಕಾಯಿಲೆಗಳಿದೆ. ಸೊ ಈ ಥರ ಸಮಸ್ಯೆಗಳು ಬರಲಿಕ್ಕೆ, ಈ ಥರ ಸಮಸ್ಯೆಗಳು ಇದ್ದರೆ ನಾವೇನು ಮಾಡಬೇಕು, ಅದು ಸಿಬೋಯಿಂದ ಬಂದಿದೆಯಾ ಇಲ್ವಾ, ಅವನದು GI ಟ್ರ್ಯಾಕ್ಟ್ ಸರಿಯಾಗಿದೆಯಾ, ಅವ್ರದ್ದು ಡೈಜೆಷನ್ ಸರಿಯಾಗಿದೆಯಾ, ಅವರ ಮೋಷನ್ ಸರಿಯಾಗಿ
ಸರಿಯಾಗಿದೆಯಾ ಅಂತ ನಾವು ಕನ್ಫರ್ಮ್ ಮಾಡ್ಕೊಳ್ಳೇಬೇಕಾಗುತ್ತೆ. ಇನ್ನು ಈ ಹೊಟ್ಟೆ ಸಂಬಂಧಪಟ್ಟಿದ್ದು ಲಕ್ಷಣಗಳು ಅಷ್ಟೇ ಅಲ್ಲ, ಬೇರೆ ಲಕ್ಷಣಗಳು ಕೂಡ ಕಂಡು ಬರುತ್ತೆ. ಕೆಲವರಿಗೆ ನಾವು ನೋಡಿದರೆ ಎಷ್ಟೇ ಫುಡ್ ತಂದರೂ ತುಂಬ ವೆಯ್ಟ್ ಲಾಸ್ ಆಗುತ್ತೆ, ನಮ್ಮ ವೆಯ್ಟ್ ಕಡಿಮೆ ಆಗ್ತಾನೆ ಇದೆ, ಎಷ್ಟೋ ದಿವಸ ಆಯಿತು ಕಂಟಿನ್ಯೂಸ್ಲಿ ವೆಯ್ಟ್ ಕಡಿಮೆ ಆಗ್ತಾ ಬರ್ತಾ ಇದೆ ಅಂತ ಹೇಳೋರಿದ್ದಾರೆ. ಫುಡ್ ಎಲ್ಲ ಚೆನ್ನಾಗಿ ತಿಂತೇನೆ, ಆದರೂ ಫುಡ್ ತಿಂದಮೇಲೆ ಒಂಥರ ವಾಂತಿ ಬಂದಂಗೆ ಅನಿಸುತ್ತೆ, ಸರಿಯಾಗಿ ಹಸಿವು ಆಗಲ್ಲ, ಬಟ್ ಆದರೂ ವೆಯ್ಟ್ ಕಡಿಮೆ ಆಗಬಾರ್ದು ಅಂತೇಳಿ ನಾವು ಫುಡ್ ತಿಂದರೂ ಕೂಡ ನನ್ನ ವೆಯ್ಟ್ ಕಡಿಮೆ ಆಗ್ತಾ ಬರ್ತಾ ಇದೆ ಅಂತ ಹೇಳೋರು ತುಂಬ ಜನ ಇದ್ದಾರೆ. ಅದೇ ಥರ ಡೆಫಿಷಿಯನ್ಸೀಸ್, ನಾ ಫಸ್ಟ್ ಹೇಳಿದ್ದೇನೆ ವಿಟಮಿನ್ ಎ, ಡಿ, ಇ, ಕೆ, ಸೊ ಈ ಥರ ಭಾಳಷ್ಟು ನ್ಯೂಟ್ರಿಷನಲ್ ಡೆಫಿಷಿಯನ್ಸೀಸ್ ಕಂಡು ಬರುವಂಥ ಸಾಧ್ಯತೆ ಕೂಡ ಈ ಲೈಕ್ ಸಿಬೋ ಕಂಡೀಷನಲ್ಲಿ ತುಂಬ ಜಾಸ್ತಿ ಕಂಡು ಬರ್ತಾ ಇದೆ. ಸೊ ಅಫ್ಕೋರ್ಸ್ ಈ ಅಬ್ಸಾರ್ಪ್ಷನ್ ಸರಿಯಾಗಿ ಆಗ್ತಾ ಇಲ್ಲ, ಸರಿಯಾಗಿ ಲೈಕ್ ನಮ್ಮ ವೈಟಮಿನ್ಸ್ ಎಲ್ಲ ಸರಿಯಾಗಿ ಡೈಜೆಸ್ಟ್ ಆಗಿ ಅಬ್ಸಾರ್ಬ್ ಆಗ್ತಾ ಇಲ್ಲ ಅಂತ ಇದ್ದಾಗ ಏನಾಗುತ್ತೆ, ಈ ಥರ ಪೇಷಂಟ್ಸಲ್ಲಿ ಜಾಸ್ತಿ ಸುಸ್ತು ಕಂಡು ಬರುವಂಥ ಸಾಧ್ಯತೆ ಕೂಡ ಇದೆ. ಸೊ ಈಗ ಈ ಸಿಬೋ ಸಮಸ್ಯೆ ಇದ್ದರೆ ಇದನ್ನು ಹೇಗೆ ನ್ಯಾಚುರಲಿ ಕಡಿಮೆ ಮಾಡೋದು ಅಂತ ನೋಡೋಣ. ಸೊ ಯೂಶಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಏನು ಅಂದರೆ, ನಾವು ತಗೊಳ್ಳುವಂಥ ಆಹಾರದಲ್ಲಿರುವಂಥ ಗ್ಲೂಕೋಸ್ನ ಅಂಶ ಆದಷ್ಟು ನಾವು ಕಮ್ಮಿ ಮಾಡಬೇಕು. ಒಂದು ಹೊತ್ತು ನೀವು ರಾತ್ರಿ ಬೇಕಾದ್ರೆ ಕಂಪ್ಲೀಟ್ಲಿ ಫುಡ್ಡನ್ನು ಕ್ಯಾನ್ಸಲ್ ಮಾಡಿ ಬರೀ ತರಕಾರಿ ಅಷ್ಟೇ ತಗೊಳ್ಳಿ. ತರಕಾರಿ ಬೇಕಾದ್ರೆ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಲು ಹಾಕಿ ಅಥವಾ ತುಪ್ಪ ಹಾಕಿ ಚೆನ್ನಾಗಿ ಪಲ್ಯ ಮಾಡಿಕೊಂಡು ಅದು ಅಷ್ಟೇ ಸೇವಿಸಿ. ಸೊ ಏನಾಗುತ್ತೆ, ನಮ್ಮ ಹೊಟ್ಟೆಯಲ್ಲಿರುವಂಥ ಈ ಕೆಟ್ಟ ಬ್ಯಾಕ್ಟೀರಿಯಾಗಳು ಬದುಕಬೇಕು ಅಂದರೆ ಅದಕ್ಕೆ ಸಫಿಷಿಯೆಂಟ್ ಆಗಿ ಗ್ಲೂಕೋಸ್ ಬೇಕು. ಸೊ ಇಟ್ ಈಸ್ ಸ್ಟಾರ್ವಿಂಗ್ ದ ಬ್ಯಾಕ್ಟೀರಿಯಾ, ಅಂದರೆ ಅಲ್ಲಿ ಆದಷ್ಟು ನಮ್ಮ ಗ್ಲೂಕೋಸ್ ಇರುವಂಥ ಆಹಾರಗಳನ್ನು ಕಡಿಮೆ ಮಾಡಿದಾಗ ಏನಾಗುತ್ತೆ, ಈ ಬ್ಯಾಕ್ಟೀರಿಯಾಗಳು ಬೇಗ ಸತ್ತೋಗುತ್ತೆ, ನಮ್ಮ ಸಿಬೋ ಕಂಡೀಷನ್ ಕಡಿಮೆ ಮಾಡಲಿಕ್ಕಾಗುತ್ತೆ. ಈಗ ನಮ್ಮ ಹಾಸ್ಪಿಟ್ಲಲ್ಲಿ ಬಂದರೆ ನಾವೇನು ಮಾಡ್ತೀವಿ, ಅವ್ರನ್ನ ಕಂಪ್ಲೀಟ್ಲಿ ವೆಜಿಟೇಬಲ್ಸ್ ಮೇಲೆ, ಅಂದರೆ ಟೇಸ್ಟಿಯಾಗಿರುತ್ತೆ, ಹೊಟ್ಟೆನೂ ತುಂಬುತ್ತೆ, ಏನೂ ತೊಂದರೆ ಆಗಲ್ಲ, ಬಟ್ ಗ್ಲೂಕೋಸ್ ಲೆವೆಲ್ ಏನಿದೆ ಅದರಲ್ಲಿ ತುಂಬ ಕಡಿಮೆ ಇರುತ್ತೆ, ನಾರಿನಂಶ ತುಂಬ ಜಾಸ್ತಿ ಇರುತ್ತೆ. ದಟ್ ಈಸ್ ಒನ್ ಆಸ್ಪೆಕ್ಟ್. ಇನ್ನು ನೆಕ್ಸ್ಟ್ ಏನಂದರೆ, ಅಲ್ಲಿರುವಂಥ ಬ್ಯಾಕ್ಟೀರಿಯಾಗಳನ್ನು ಸಾಯಿಸಬೇಕು. ಅದಕ್ಕೆ ಎಷ್ಟೋ ಹೆರ್ಬಲ್ ಕಾಂಬಿನೇಷನ್ಸ್ ಇರುತ್ತೆ, ನ್ಯಾಚುರಲಿ ಇರುವಂಥ ಎಷ್ಟೋ ಹೆರ್ಬಲ್ ಕಾಂಬಿನೇಷನ್. ನಮ್ಮ ಜಿಂಜರ್ ಏನಿದೆ, ನಮ್ಮ ಶುಂಠಿ ಏನಿದೆ ಅದು ತುಂಬ ಒಳ್ಳೆಯದು, ಇದಕ್ಕೆ ನಾವು ಯೂಸ್ ಮಾಡ್ಬೋದು. ಅರಿಶಿಣದಲ್ಲಿರುವಂಥ ಕರ್ಕ್ಯೂಮಿನ್ ಇಸ್ ವೆರಿ ಗುಡ್ ಆ್ಯಕ್ಚುಲಿ ಈ ಥರ ಕೆಟ್ಟ ಬ್ಯಾಕ್ಟೀರಿಯಾಗಳನ್ನು ಸಾಯಿಸಲಿಕ್ಕೆ. ಅದೇ ಥರ ಬೆಳ್ಳುಳ್ಳಿಲಿರುವಂಥ ಆಲಿಸಿನ್ ಕೂಡ ತುಂಬ ಒಳ್ಳೆಯದು. ಸೊ ಈ ಥರ ಎಷ್ಟೋ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇದೆ, ಅದರೊಟ್ಟಿಗೆ ಬೇಕಾದಷ್ಟು ಆಯುರ್ವೇದಿಕ್ ಹರ್ಬ್ಸ್ ಕೂಡ ಇದೆ. ಅದು ತಗೊಂಡಾಗ ಏನಾಗುತ್ತೆ, ಈ ಹೊಟ್ಟೆಯಲ್ಲಿರುವಂಥ ಈ ಕೆಟ್ಟ ಬ್ಯಾಕ್ಟೀರಿಯಾಗಳದ್ದು ಕಾಲನೀಸ್ ಏನಿದೆ ಅದು ಕಡಿಮೆ ಆಗ್ತಾ ಬರ್ತದೆ. ಆ್ಯಂಡ್ ಅದರ ಒಟ್ಟಿಗೆ ನಾವೇನು ಮಾಡ್ತೀವಿ, ಒಳ್ಳೆ ಬ್ಯಾಕ್ಟೀರಿಯಾಗಳನ್ನು ಸಪ್ಲೈ ಮಾಡ್ತೀವಿ. ನಮ್ಮ ಹೊಟ್ಟೆಗೆ ಬೇಕಾಗಿರುವಂಥ ಎಷ್ಟೋ ಸ್ಪೋರ್ ಬೇಸ್ಡ್ ಬ್ಯಾಕ್ಟೀರಿಯಾಸ್ ಇದೆ, ಅದನ್ನು ಸಪ್ಲಿಮೆಂಟ್ ಆಗಿ ಪ್ರೋಬಯೋಟಿಕ್ ನಾವು ಕೊಟ್ಟಾಗ ಏನಾಗುತ್ತೆ, ಇಮ್ಮಿಡಿಯೇಟ್ಲಿ ಈ ಪ್ರಾಬ್ಲಮ್ಸಿಂದ ಅವರಿಗೊಂದು ರಿಲೀಫ್ ಸಿಗುತ್ತೆ. ಇನ್ನು ನಾನು ಹೇಳಿದ್ದೇನೆ ಫಸ್ಟ್, ಇದೆಲ್ಲ ಬರಲಿಕ್ಕಿರುವಂಥ ಕಾರಣ ಏನು, ನಮ್ಮ ಹೊಟ್ಟೆಯಲ್ಲಿ ಆ ಪೆರಿಸ್ಟಾಲ್ಟಿಕ್ ಮೂವ್ಮೆಂಟ್ ಸರಿಯಾಗಿ ಆಗ್ತಾ ಇಲ್ಲ, ಸರಿಯಾಗಿ ಫುಡ್ ಪಾಸ್ ಆಗ್ತಾ ಇಲ್ಲ, ಅನ್ಡೈಜೆಸ್ಟೆಡ್ ಫುಡ್ ಏನಿದೆ ಅದು ತುಂಬ ಹೊತ್ತು ಸ್ಟೋರ್ ಆಗ್ತಾ ಇದೆ. ಸೊ ದಿಸ್ ಇಸ್ ದ ಮೇನ್ ರೀಸನ್. ಸೊ ನ್ಯಾಚುರಲಿ ಆ ಪೆರಿಸ್ಟಾಲ್ಸಿಸ್ ಜಾಸ್ತಿ ಆಗಲಿಕ್ಕೆ, ಫುಡ್ ಡೈಜೆಸ್ಟ್ ಆಗಿ ಬೇಗ ಪಾಸ್ ಆಗಲಿಕ್ಕೆ ನಾವೇನು ಮಾಡಬೇಕು, ಅದಕ್ಕೆ ಪ್ರಮೋಟ್ ಮಾಡುವಂಥ ಹರ್ಬ್ಸನ್ನು ಕೊಡಬೇಕಾಗುತ್ತೆ. ಅದಕ್ಕೂ ಕೂಡ ಶುಂಠಿ ಏನಿದೆ ಒನ್ ಆಫ್ ದ ಬೆಸ್ಟ್ ಆ್ಯಕ್ಚುಲಿ. ನಮ್ಮ ಮೈಗ್ರೇಟಿಂಗ್ ಮೋಟಾರ್ ಕಾಂಪ್ಲೆಕ್ಸ್ ಅಂತ ಇರುತ್ತೆ, ಅದೇ ನಮ್ಮ ಹೊಟ್ಟೆಯಲ್ಲಿರುವಂಥ ಆ ಮೂವ್ಮೆಂಟನ್ನು ಕಂಟ್ರೋಲ್ ಮಾಡೋದು. ಸೊ ಅದರ ಆಕ್ಟಿವಿಟಿ ಇಂಪ್ರೂವ್ ಆಗಲಿಕ್ಕೆ ಬೇಕಾಗಿರೋಂಥ ಎಷ್ಟೋ ಹರ್ಬ್ಸ್ ಕೂಡ ಇದೆ, ಅದನ್ನು ಕೂಡ ನಾವು ಸಪ್ಲೈ ಮಾಡಬೇಕಾಗುತ್ತೆ. ಆ್ಯಂಡ್ ಇದರೊಟ್ಟಿಗೆ ಈ ಥರ ಪ್ರಾಬ್ಲಮ್ಸ್ ಬರಲಿಕ್ಕೆ ಹೈಯೆಸ್ಟ್ ಸಾಧ್ಯತೆ ಇರೋದು ಯಾರಿಗೆ ಮಲಬದ್ಧತೆ ಸಮಸ್ಯೆ ಇದೆಯೋ ಅವರಿಗೆ ಈ ಸಮಸ್ಯೆ ಬರುವಂಥ ಸಾಧ್ಯತೆ ಜಾಸ್ತಿ ಇದೆ. ಸೊ ಹಾಗಾಗಿ ಯಾರಿಗಾದರೂ ಮಲಬದ್ಧತೆ ಸಮಸ್ಯೆ ಇದ್ದರೆ ಫಸ್ಟ್ ಅದನ್ನು ನಾವು ಸಾಲ್ವ್ ಮಾಡಬೇಕು. ಎಷ್ಟೋ ಜನರಲ್ಲಿ ಮಲಬದ್ಧತೆ ಕ್ಲಿಯರ್ ಆದ ಕೂಡಲೇ ಈ ಸಿಬೋ ಈ ಕಂಡೀಷನ್ಸ್ ಎಲ್ಲ ಕಡಿಮೆ ಆಗಿಬಿಡುತ್ತೆ. ಸೊ ಹಾಗಾಗಿ ಆ ಮೋಷನ್ ಈಸಿಯಾಗಿ ಹೋಗ್ಲಿಕ್ಕೆ ಇರುವಂಥ ಮೆಷರ್ಸ್ ತಗೋಬೇಕು. ಒಳ್ಳೆ ಪ್ರೀಬಯೋಟಿಕ್, ಒಳ್ಳೆ ನಾರಿನಂಶ, ಕೆಲವರಲ್ಲಿ ನಾರಿನಂಶ ತಗೊಳ್ಳಿಕ್ಕೆ ಆಗಲ್ಲ ಸಿಬೋ ಇದ್ದವರಿಗೆ, ಕೆಲವರಿಗೆ ನಾರಿನಂಶ ಇರುವಂಥ ಆಹಾರ ತಗೊಂಡು ಕೂಡಲೇ ಏನಾಗುತ್ತೆ, ಗ್ಯಾಸ್ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ, ತುಂಬ ಡಿಸ್ಕಂಫರ್ಟ್ ಆಗುವಂಥ ಸಾಧ್ಯತೆ ಇದೆ. ಸೊ ಆ ಕಂಡೀಷನ್ ನೋಡಿ ನಾವು ಅದಕ್ಕೆ ಪ್ಲಾನಿಂಗ್ ಮಾಡಬೇಕಾಗತ್ತೆ. ಸೊ ನಮ್ಮ ಲೈಕ್ ಈಗ ಆ್ಯಪಲ್ ಸಿಡರ್ ವಿನೆಗರ್ ಅಂತ ಹೇಳ್ತೀವಿ. ಸೊ ಈ ಆ್ಯಪಲ್ ಸಿಡರ್ ವಿನೆಗರ್ ನಾವು ಆಹಾರ ತಗೊಳ್ಳೋಕ್ಕಿಂತ ಮೊದಲು ಎಲ್ಲರಿಗೂ ಸೂಟ್ ಆಗಬೇಕು ಅಂತಿಲ್ಲ, ಇದು ಡಾಕ್ಟರ್ ಹತ್ರ ಕೇಳೇ ತಗೋಬೇಕು. ಒಂದು ಚಮಚ ನೀರಿಗೆ ಹಾಕಿ ನಾವು ತಗೊಂಡ್ರೆ ಏನಾಗುತ್ತೆ, ನಮ್ಮ ಡೈಜೆಷನ್ ಇಂಪ್ರೂವ್ ಆಗುತ್ತೆ, ಹೊಟ್ಟೆಗೆ ಹೊಟ್ಟೆಯಲ್ಲಿ ಹೋದ ಕೆಟ್ಟ ಬ್ಯಾಕ್ಟೀರಿಯಾಗಳು ಸಾಯಿಸಲಿಕ್ಕೂ ಕೂಡ ಅದು ತುಂಬ ಹೆಲ್ಪ್ ಆಗುತ್ತೆ. ಹೈಪೋ ಆಸಿಡಿಟಿ ಸಮಸ್ಯೆ ಸಾಲ್ವ್ ಆಗುತ್ತೆ. ಎಷ್ಟೋ ಜನರಿಗೆ ಸಿಬೋ ಬರಲಿಕ್ಕೆ ಇರುವಂಥ ಒನ್ ಆಫ್ ದ ರೀಸನ್ ಇಸ್ ಹೈಪೋ ಆಸಿಡಿಟಿ. ಸೊ ಆ ಕಾರಣನ ಸಾಲ್ವ್ ಆದಾಗ ಹೊಟ್ಟೆಯಲ್ಲಿರುವಂಥ ಸಮಸ್ಯೆ ಕೂಡ ಸಾಲ್ವ್ ಆಗುವಂಥ ಸಾಧ್ಯತೆ ಇದೆ. ಎಷ್ಟೋ ಜನರಿಗೆ ಹೊಟ್ಟೆಯಲ್ಲಿ ಗ್ಯಾಸ್ ತುಂಬ ತುಂಬುತ್ತದೆ ಅಂತ ಹೇಳೋರು ಈ ಆ್ಯಪಲ್ ಸಿಡರ್ ವಿನೆಗರ್ ತಗೊಂಡು ಕೂಡಲೇ ಏನಾಗುತ್ತೆ, ಕಂಪ್ಲೀಟ್ ರಿಲೀಫ್ ಆಗುತ್ತೆ, ಏನು ಗ್ಯಾಸ್ ಇರಲ್ಲ. ಅದರ ಮೇನ್ ರೀಸನ್ ಏನು, ನಿಮ್ಮಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ ಕಡಿಮೆ ಇದೆ. ಸೊ ಹಾಗಾಗಿ ಆ್ಯಪಲ್ ಸಿಡರ್ ವಿನೆಗರಲ್ಲಿ ಇರುವಂಥ ಅಸಿಟಿಕ್ ಆಸಿಡ್ ಏನಿದೆ ಅದು ಅದೇ ಥರ ಆ್ಯಕ್ಟ್ ಮಾಡ್ತಾ ಇದೆ, ಡೈಜೆಷನ್ನ ಪ್ರಮೋಟ್ ಮಾಡ್ತಾ ಇದೆ. ಸೊ ಹಾಗಾಗಿ ಗ್ಯಾಸ್ ಪ್ರೊಡಕ್ಷನ್ ಏನಿದೆ ಅದು ಕಡಿಮೆ ಆಗ್ತಾ ಇದೆ. ಸೊ ಈ ಡೈಜೆಷನ್ನ ಇಂಪ್ರೂವ್ ಮಾಡಲಿಕ್ಕೆ ಬರೀ ಆ್ಯಪಲ್ ಸಿಡರ್ ವಿನೆಗರ್ ಅಂತ ಎಲ್ಲ, ಎಷ್ಟೋ ಡೈಜೆಸ್ಟಿವ್ ಎನ್ಸೈಮ್ಸ್ ಇದೆ. ನಮ್ಮ ಪಪ್ಪಾಯಲ್ಲಿರುವಂಥ ಪಪೈನ್ ಇರ್ಬೋದು, ಪೈನಾಪಲ್ ಇರುವಂಥ ಬ್ರಾಮಲಿನ್ ಇರ್ಬೋದು. ಸೊ ಈ ಥರ ಸಪ್ಲಿಮೆಂಟ್ಸನ್ನು ಕೊಟ್ಟಾಗ ಡೈಜೆಷನ್ ಇಂಪ್ರೂವ್ ಆಗುತ್ತೆ, ಗ್ಯಾಸ್ಟ್ರಿಕ್ ಮೋಟಿಲಿಟಿ ಇಂಪ್ರೂವ್ ಆಗುತ್ತೆ. ಅದೇ ಥರ ಅಲ್ಲಿರುವಂಥ ಕೆಟ್ಟ ಬ್ಯಾಕ್ಟೀರಿಯಾಗಳು ಸಾಯುತ್ತೆ. ಆ್ಯಂಡ್ ಪ್ರೋಬಯೋಟಿಕ್ಸ್ ಕೊಟ್ಟಾಗ ಅಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗಳು ಕೂಡ ಬೆಳೆಯುತ್ತೆ. ಸೊ ಈ ಸಮಸ್ಯೆಯನ್ನು ಸಾಲ್ವ್ ಮಾಡಿದರೆ ನಮ್ಮ ಬಾಡಿ ತೋರಿಸುವಂಥ ಈ ಸಿಬೋ ಕಂಡೀಷನ್ ಇರುವಾಗ ನಮ್ಮ ಬಾಡಿ ತೋರಿಸುವಂಥ ಎಷ್ಟೋ ಲಕ್ಷಣಗಳನ್ನು ಕಡಿಮೆ ಮಾಡಲಿಕ್ಕಾಗುತ್ತೆ. ಸೊ ಹಾಗಾಗಿ ನಿಮಗೆ ಯಾರಿಗಾದರೂ ಈ ಥರ ಲಕ್ಷಣಗಳು ಇದ್ದರೆ ಅದು ಕರೆಕ್ಟಾಗಿ ಡಯಾಗ್ನೋಸ್ ಮಾಡಿ ಅದಕ್ಕಿರುವಂಥ ಟ್ರೀಟ್ಮೆಂಟ್ ತಗೊಳ್ಳಿ. ಬರೀ ಸಿಂಪ್ಟಮ್ಯಾಟಿಕ್ ಆಗಿರುವಂಥ
ಆಗಿರುವಂಥ ಟ್ರೀಟ್ಮೆಂಟ್. ಈಗ ಹೊಟ್ಟೆ ನೋವು ಬಂದ ಕೂಡಲೇ ಪೇಯ್ನ್ ಕಿಲ್ಲರ್, ಗ್ಯಾಸು ತುಂಬಿದ ಕೂಡಲೇ ಗ್ಯಾಸಿನ ಮಾತ್ರೆ, ಆಸಿಡಿಟಿ ಆದ ಕೂಡಲೇ ಆಸಿಡಿಟಿ ಮಾತ್ರೆ, ಈ ಥರ ತಗೊಳ್ಳೋದೆ ಕರೆಕ್ಟಾಗಿ ಆ ಕಾರಣವನ್ನು ಕಂಡಿಡಿದು ಟ್ರೀಟ್ಮೆಂಟ್ ಕೊಟ್ಟರೆ ಅದು ಕಂಪ್ಲೀಟ್ಲಿ ಗುಣಪಡಿಸ್ಲಿಕ್ಕೆ ಆಗುತ್ತೆ. ಇಲ್ಲ ಅಂದರೆ ಅದು ಹಾಗೆ ಕಂಟಿನ್ಯೂ ಆದರೆ ಮುಂದೆ ನಮಗೆ ಏನಾದರೂ ಒಂದು ಕಾಯಿಲೆ ಬರುವಂಥ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ. ಯಾಕೆಂದರೆ ಆಲ್ಮೋಸ್ಟ್ ಎಲ್ಲ ಕಾಯಿಲೆಗಳಿಗೂ ಮೇನ್ ಕಾಸ್ ಇರೋದು ನಮ್ಮ ಹೊಟ್ಟೆಯಲ್ಲೇ. ಸೊ ಈ ಸಮಸ್ಯೆಗಳನ್ನು ಸಾಲ್ವ್ ಮಾಡಲಿಕ್ಕೆ ಸಿಂಪಲ್ ಆಗಿರುವಂಥ ಈ ಟಿಪ್ಸ್ಗಳನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.